ದಿವಾಳಿ, ಖಜಾನೆ ಖಾಲಿ ಎಂದಿದ್ದ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಕೈಪಡೆ ಪಕ್ಷಕ್ಕೆ ಮಂತ್ರ ಜಪಿಸಿದರು. ಇನ್ನು ಇದೇ ವೇಳೆ ಭಾಷಣದಲ್ಲಿ ಡಿಕೆಶಿ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಸ್ವಪಕ್ಷೀಯರ ವಿರುದ್ಧವೇ ಸಿಎಂ ಸಿದ್ದರಾಮಯ್ಯ ಗರಂ ಆದರು. ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ರೋಷಾವೇಶ. ಬಿಜೆಪಿ ಬರೀ ಸುಳ್ಳು ಹೇಳ್ತಿದೆ ಎಂದು ಸಿಎಂ ಕೆಂಡ. ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರ ಕೊಡುಗೆ ಏನು? ಸ್ವಂತ ಜಿಲ್ಲೆಗೆ ಏನು ಮಾಡಿಲ್ಲ ಅಂತ ಟೀಕಿಸುತ್ತಿದ್ದ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ 2578 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಮಾಡುವ ಮೂಲಕ ಟಾಂಗ್ ನೀಡಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಸಿಎಂ ಬದಲಾವಣೆ ಅನ್ನುತ್ತಿದ್ದಂತಹ ಸ್ವಪಕ್ಷದ ನಾಯಕರಿಗೆ, ವಿಪಕ್ಷದ ನಾಯಕರಿಗೂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಮೂಲಕ ನನ್ನನ್ನ ಬದಲಾವಣೆ ಮಾಡುವುದು ಅಷ್ಟು ಸುಲಭವಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನೆ ಹಾಗೂ ಮೈಸೂರಿಗೆ ಸಾವಿರಾರು ರೂಪಾಯಿಗಳ ಅನುದಾನದ ಅಭಿವೃದ್ಧಿಗೆ ಕಾರ್ಯಕ್ರಮಕ್ಕೆ ಸಿಎಂ ಚಾಲನೆ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ಸಚಿವರಾದ ವೆಂಕಟೇಶ್, ರಹೀಂ ಖಾನ್, ಮುನಿಯಪ್ಪ ಸೇರಿ ಕಾಂಗ್ರೆಸ್ ಎಂಪಿಗಳು, ಶಾಸಕರು, ಎಂಎಲ್ಸಿಗಳು ಉಪಸ್ಥಿತರಿದ್ದರು. ವೇದಿಕೆಯ ಮಧ್ಯಭಾಗದಿಂದ ಜನರತ್ತ ಕೈ ಬೀಸ್ತಾ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆಶಿ ಎಂಟ್ರಿ ತೆಗೆದುಕೊಂಡ್ರು. ಈ ವೇಳೆ ನೆರೆದಿದ್ದ ಜನರು ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ಜೈಕಾರ ಹಾಕ್ತಾ ಹೂಮಳೆ ಸುರಿಸಿದ್ರು. ಇನ್ನು ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಸ್ವಾಗತ ಭಾಷಣ ಮಾಡುತ್ತಿದ್ದ ಸಚಿವ ಮಹದೇವಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಮರೆತರು. ಈ ವೇಳೆ ಡಿಎಂ ಗರಂ ಆಗಿದ್ದು ಕೂಡ ಕಂಡು ಬಂತು. ತಕ್ಷಣ ಮಹದೇವಪ್ಪ ಪಿಎ ನೆನಪಿಸಿದ ಬಳಿಕ ಕೊನೆಯಲ್ಲಿ ಡಿಕೆಶಿ ಹೆಸರು ಹೇಳಿದ ಪ್ರಸಂಗ ನಡೆಯಿತು. ಇನ್ನು ಅಬ್ಬರದ ಭಾಷಣ ಮಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಮೋದಿಯನ್ನ ಅಹಂಕಾರಿ ಅಂತ ಟೀಕಿಸ್ತಾ ಬಿಜೆಪಿ ಏನು ಕೆಲಸ ಮಾಡಿಲ್ಲ, ಕೇವಲ ಮಾತನಾಡ್ತಾರೆ, ನಮ್ಮದು ಕೆಲಸ ಮಾಡುವ ಪಕ್ಷ ಅಂತ ಹೇಳಿದ್ರು. ಅಲ್ಲದೆ ವೇದಿಕೆ ಮೇಲಿದ್ದ ಎಲ್ಲರಿಗೂ ಕೂಡ ಒಗ್ಗಟ್ಟಿನ ಪಾಠ ಮಾಡಿ ಎಲ್ಲರ ನಾಯಕತ್ವದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರು. ಹಲವಾರು ಯೋಜನೆಗಳನ್ನ ಒಗ್ಗೂಡಿಸಿ ಕೋಟ್ಯಾಂತರ ರೂಪಾಯಿಯನ್ನ ಈ ಭಾಗದಲ್ಲಿ ಅವರು ಖರ್ಚು ಮಾಡ್ತಾರೆ. ಮತ್ತು ವಿಶೇಷವಾಗಿ ಈಗ ತಾನೇ ಮಹದೇವಪ್ಪನವರು ಹೇಳ್ದಂಗೆ ಸುಮಾರು 74 ವಿವಿಧ ಇಲಾಖೆ 24 ವಿವಿಧ ಇಲಾಖೆ ನಮ್ಮ ಫಂಡ್ಗಳನ್ನು ಈ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಹಾಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಭಾಷಣಕ್ಕೂ ಮುನ್ನ ಡಿಕೆಶಿ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದು ಜನರಲ್ಲಿ ಒಂದಷ್ಟು ಗೊಂದಲವನ್ನ ಮೂಡುವಂತೆ ಮಾಡಿತು. ಬಳಿಕ ಭಾಷಣ ಮಾಡುವುದಕ್ಕೆ ಬಂದ ಸಿದ್ದರಾಮಯ್ಯ ಡಿಕೆ ಹೆಸರನ್ನ ಹೇಳದೆ ಭಾಷಣ ಮಾಡಿದ್ರು. ಈ ವೇಳೆ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ್ ನಾಯ್ಕ್ ಸಿಎಂ ಬಳಿ ಡಿಕೆಶಿ ಹೆಸರನ್ನ ಪ್ರಸ್ತಾಪಿಸಿಲ್ಲ ಅಂತ ಹೇಳಿದ್ರು. ಈ ವೇಳೆ ಸಿಎಂ ಸಿಡಿಮಿಡಿಗೊಂಡು ವೇದಿಕೆ ಮೇಲಿದ್ದವರ ಹೆಸರನ್ನ ಹೇಳ್ತೀನಿ, ಇಲ್ಲದವರ ಹೆಸರು ಯಾಕೆ ಅಂತ ಹೇಳಿದ್ರು. ಬಳಿಕ ಡಿಕೆಶಿ ಹೆಸರು ಹೇಳಿ ಕೆಲಸ ಇರೋ ಕಾರಣದಿಂದ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ತಿಳಿಸಿದ್ರು. ಡಿಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ.
DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು, ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮಾತಿನಲ್ಲೇ ಚಾಟಿ ಬೀಸಿದ ಸಿಎಂ ಸಿದ್ದರಾಮಯ್ಯ, ನಾನು ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಬನ್ನಿ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದ್ದಾರೆ. ಅಲ್ಲದೆ ಇದು ನನ್ನ ಶಕ್ತಿ ಪ್ರದರ್ಶನ ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳ ಶಕ್ತಿ ಪ್ರದರ್ಶನ. ಮತ್ಸರ ಇರಬೇಕು, ಆದರೆ ಇಷ್ಟರ ಮಟ್ಟಿಗೆ ಇರಬಾರ್ದು ಅಂತ ಸ್ವಪಕ್ಷದ ನಾಯಕರ ಜೊತೆಗೆ ವಿಪಕ್ಷಗಳ ನಾಯಕರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು ಹೇಳ್ತಾರೆ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇದು ಶಕ್ತಿ ಪ್ರದರ್ಶನವಲ್ಲ, ಅಭಿವೃದ್ಧಿಯ ಶಕ್ತಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ಸರ ಇರಬೇಕು, ಆದರೆ ಈ ಮಟ್ಟದಲ್ಲಿ ಮತ್ಸರ ಇರಬಾರದು. ಬಿಜೆಪಿಯವರು ಜೆಡಿಎಸ್ನವರು ಇದಾರಲ್ಲ, ಅವರು ಸಹಿಸ್ಕೊಳ್ಳಕ್ಕಾಗಲ್ಲ, ಅವರು ಸಹಿಸ್ಕೊಳ್ಳಕ್ಕಾಗದೇನೆ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಾಧನೆ ಸಮಾವೇಶದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆಯೇ ತವರಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡ್ ಹಾಗೂ ಬದಲಾವಣೆ ಮಾತುಗಳನ್ನ ಆಡುತ್ತಿದ್ದವರಿಗೆ ನನ್ನ ಬದಲಾವಣೆ ಅಷ್ಟು ಸುಲಭವಲ್ಲ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಸುರೇಶ್ ಎನ್, ಜೈ ಕನ್ನಡ ನ್ಯೂಸ್, ಮೈಸೂರು.